ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಸಿಂಟೋಡ್ಯಾಕ್ ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸಿಂಟೋಡ್ಯಾಕಿನ ಒಂದು ಟ್ಯಾಬ್ಲೆಟಿನ ಒಂದು ಮ್ಯಾನುಫ್ಯಾಕ್ಚರರು ಮತ್ತು ಅದರಲ್ಲಿರುವಂಥ ಒಂದು ಸಾಲ್ಟ್ ಕಂಪೋಸಿಷನ್ ಯಾವುದು ಮತ್ತು ಬೆನಿಫಿಟ್ಸು, ಸೈಡ್ ಎಫೆಕ್ಟು, ಡೋಸು ಅಥವಾ ಡೋಸೇಜ್, ಟಿಪ್ಸ್ ಮತ್ತು ಸೇಫ್ಟಿ ಅಡ್ಡದು ಇವೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಈ ಒಂದು ಸಿಂಟೋಡ್ಯಾಕ್ ಟ್ಯಾಬ್ಲೆಟನ್ನ ಸಿಂಟೋಡ್ಯಾಕ್ ಒಂದು ಕ್ಯಾಪ್ಸಲಿನ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪನಿ ಬಂದ್ಬಿಟ್ಟು ಜೈಡಸ್ ಹೆಲ್ತ್ ಕೇರ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಈ ಒಂದು ಸಿಂಟೋಡ್ಯಾಕ್ ಕ್ಯಾಪ್ಸಲನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಒಂದು ಸಾಲ್ಟ್ ಕಾಂಪೋಸಿಷನ್, ಕೆಮಿಕಲ್ ಕಾಂಪೋಸಿಷನ್, ಮಾಲಿಕ್ಯೂಲ್ ನೇಮನ್ನು ನೋಡೋದಾದ್ರೆ ಈ ಒಂದು ಕ್ಯಾಪ್ಸಲಲ್ಲಿ ಏನಿರುತ್ತೆ ಅಂತಂದು ಎರಡು ರೀತಿ ಕಾಂಬಿನೇಷನ್ ಒಂದು ಡ್ರಗ್ಸ್ ಇರ್ತಾವೆ. ಮೊದಲನೇದಾಗಿ ಬಂದ್ಬಿಟ್ಟು ನಿಮಗೆ ಸಿನಿಟಾಪ್ರೈಡ್ ಹೈಡ್ರೋಜನ್ ಟಾರ್ಟ್ರೈಡ್ ಇರುತ್ತೆ. ಎಷ್ಟು MG ಇರುತ್ತೆ ಅಂದರೆ ನಿಮ್ಗೆ 3 MG ಈ ಒಂದು ಕ್ಯಾಪ್ಸಲಲ್ಲಿ ಸಿಗುತ್ತೆ. ಇದು ಎಕ್ಸ್ಟೆಂಡ್ ರಿಲೀಸ್ ಇರುತ್ತೆ. ಮತ್ತು ಅದರ ಜೊತೆಗೆ ಏನಿರುತ್ತೆ ಅಂತಂದ್ರೆ ಒಂದು ಸೆಕೆಂಡ್ ಒನ್ ಬಂದುಬಿಟ್ಟು ನಿಮಗೆ ಪ್ಯಾಂಟೋಪ್ರೊಜಾಲ್ ಸೋಡಿಯಮ್ ಎಷ್ಟು ಪ್ರಮಾಣ ಇರುತ್ತೆ ಅಂತ ನೋಡೋದಾದ್ರೆ 40 MG ಈ ಒಂದು ಕ್ಯಾಪ್ಸಲಲ್ಲಿ ನಿಮಗೆ ಸಿಗುತ್ತೆ. ಆಸ್ ಎ ಎಂಟ್ರಿಕ್ ಕೋಟೆಡ್ ಆಗಿ ಈ ಒಂದು ಕ್ಯಾಪ್ಸಲಲ್ಲಿ ಇವೆರಡರ ಒಂದು ಕಾಂಬಿನೇಷನಾಗಿ ಈ ಒಂದು ಸಿಂಟೋಡ್ಯಾಕ್ ಟ್ಯಾಬ್ಲೆಟ್ ನಿಮಗೆ ಒಳಗಡೆ ಇರುತ್ತೆ. ಮತ್ತು ಇದು ಸ್ಟೋರೇಜ್ ಬಂದ್ಬಿಟ್ಟು ಈ ಒಂದು ಕ್ಯಾಪ್ಸಲನ್ನು 30°C ಒಳಗಡೆ ಈ ಒಂದು ಕ್ಯಾಪ್ಸಲನ್ನ ಸ್ಟೋರ್ ಮಾಡಿರಬೇಕಾಗತ್ತೆ. ಮತ್ತು ಲೈಟಿಂದ ಮತ್ತು ಮಾಯ್ಶ್ಚರಿಂದ ಪ್ರೊಟೆಕ್ಷನ್ ತೊಗೋಬೇಕಾಗತ್ತೆ ಮತ್ತು ಮಕ್ಕಳಿಂದ ದೂರ ಇಡಬೇಕಾಗತ್ತೆ ಈ ಒಂದು ಕ್ಯಾಪ್ಸಲನ್ನ. ಈ ಒಂದು ಕ್ಯಾಟಗರಿ ಬಂದ್ಬಿಟ್ಟು ಈ ಒಂದು ಶೆಡ್ಯೂಲ್ H ಡ್ರಗ್ಗಲ್ಲಿ ಈ ಒಂದು ಸಿಂಟೋಡ್ಯಾಕ್ ಕ್ಯಾಪ್ಸಲನ್ನು ಬರುತ್ತೆ. ಮತ್ತು ಇದರಲ್ಲಿ ಈ ಒಂದು ಕ್ಯಾಪ್ಸಲನ್ನು ನೀವು ತೆಗೆದುಕೊಳ್ಳೋದ್ರೆ ಏನೆಲ್ಲ ಒಂದು ಬೆನಿಫಿಟ್ಸ್ ಅದ ಮತ್ತು ಯೂಸಸನ್ನು ನೋಡೋದ್ರೆ ಈ ಒಂದು ಕ್ಯಾಪ್ಸಲ್ ಬಂದುಬಿಟ್ಟು ಮೊದಲಿಗೆ ಈ ಒಂದು ಕ್ಯಾಪ್ಸಲ್ ಇದಕ್ಕೆ ಯೂಸ್ ಮಾಡ್ತಾರೆ. ಆ್ಯಸಿಡ್ ರಿಫ್ಲೆಕ್ಸ್ ಅಂತಂದರೆ ಒಂದು ಎದೆ ಉರಿ ಅಂತಾರೆ, ಹುಳಿ ತೇಗುವ ಅಂತಾರೆ. ಅಂದರೆ ನೀವು ತಿಂದಂಥ ಆಹಾರ ಏನಿರುತ್ತೆ ಡೈಜೆಷನ್ ಆಗಿರೋಂಗಿಲ್ಲ, ಇಂಡೈಜೆಷನ್ ಆಗಿ ನಿಮಗೆ ಹುಳಿ ಅಂತ ತೇಗಂತ ಬರುತ್ತೆ. ಅದಕ್ಕೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಅದೇ ರೀತಿ ಸಹ ಮತ್ತು ಇಂಡೈಜೆಷನ್ಗೆ ಸಹ ಈ ಒಂದು ಕ್ಯಾಪ್ಸಲನ್ನು ಯೂಸ್ ಮಾಡ್ತಾರೆ. ಅದು ಸರಿಯಾಗಿ ಡೈಜೆಷನ್ ಆಗಿರೋಂಗಿಲ್ಲ, ಅದರಿಂದ ಏನಾಗುತ್ತೆ ನಿಮಗೆ ಎಸಿಡಿಟಿ ಸ್ಟಾರ್ಟ್ ಆಗುತ್ತೆ. ಎಸಿಡಿಟಿ ಸ್ಟಾರ್ಟ್ ಆದಾಗ ಈ ಒಂದು ಕ್ಯಾಪ್ಸಲನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ನಾನ್ ಆಲ್ಸರ್ ಡೈಸ್ಪೆಪ್ಸಿಯಾ ಅಂತಂದರೆ ಇಂಡೈಜೆಷನ್. ಅದರ ಜೊತೆಗೆ ಇದಕ್ಕೆಲ್ಲ ಯೂಸ್ ಆಗುತ್ತೆ ಅಂತಂದರೆ ನಿಮಗೆ ಹಾರ್ಟ್ ಬರ್ನಿಂಗ್ ಯೂಸ್ ಆಗುತ್ತೆ. ಮತ್ತು ಸ್ಟಮಕ್ ಪೇನ್ ಇತ್ತು ಅಂತಂದ್ರೆ ಮತ್ತು ಅಥವಾ ಇರಿಟೇಷನ್ ಆಗ್ತಾ ಇತ್ತು ಅಂತಂದ್ರೆ ಸಹ ಈ ಒಂದು ಕ್ಯಾಪ್ಸಲನ್ನು ಯೂಸ್ ಮಾಡ್ತಾರೆ ಡಾಕ್ಟರ್ ತೆಗೆದುಕೊಳ್ಳಿಕ್ಕೆ ಇದನ್ನು ಹೇಳ್ತಾರೆ. ಇಷ್ಟು ಈ ಒಂದು ಕಂಡೀಷನ್ ಒಳಗೆ ಏನು ಮಾಡ್ತಾರೆ, ಪೇಷಂಟಿಗೆ ಈ ಒಂದು ಕ್ಯಾಪ್ಸಲನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಈ ಒಂದು ಕ್ಯಾಪ್ಸಲನ್ನು ತೆಗೆದುಕೊಳ್ಳುವಾಗ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಆಗ್ತಾವಂತ ನೋಡೋದಾದ್ರೆ ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ತೆಗೆದುಕೊಂಡಾಗ ಏನಾಗುತ್ತೆ, ಸ್ಟಮಕ್ ಪೇನ್ ಆಗುತ್ತೆ ಮತ್ತು ಡಯೂರಿಯಾ, ಹೆಡ್ಏಕ್ ಆ್ಯಂಡ್ ಫ್ಲ್ಯಾಟುಲೆನ್ಸ್ ಇವೆಲ್ಲ ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ಎಲ್ಲರಿಗೂ ಸೈಡ್ ಎಫೆಕ್ಟ್ ಆಗೋಂಗಿಲ್ಲ. ಕೆಲವೊಬ್ಬರಿಗೆ ಆಗ್ತಾವೆ, ಕೆಲವೊಬ್ಬರಿಗೆ ಆಗಲ್ಲ. ಇವೇನೋ ಜಾಸ್ತಿ ಆಗ್ತಾ ಇತ್ತು ಅಂದರೆ ಈ ಒಂದು ಕ್ಯಾಪ್ಸಲನ್ನು ಸಿಂಟೋಡ್ಯಾಕ್ ಅನ್ನುವಂಥ ಒಂದು ಕ್ಯಾಪ್ಸಲನ್ನು ಏನು ಮಾಡಿ ಸ್ಟಾಪ್ ಮಾಡಿ ಡಾಕ್ಟ್ರಿಗೆ ನೀವು ತೋರಿಸ್ಬೇಕಾಗತ್ತೆ. ಮತ್ತು ಒಂದು ಡೋಸೇಜನ್ನು ನೋಡಿದ್ರೆ ಈ ಒಂದು ಟ್ಯಾಬ್ಲೆಟ್ ಡೋಸೇಜ್ ಬಂದುಬಿಟ್ಟು ಇದನ್ನು ನಾವು ಆ್ಯಸ್ ಅ ಡೈರೆಕ್ಟರ್ ಅಂದರೆ ಆ್ಯಸ್ ಎ ಒಂದು ಡಾಕ್ಟರ್ ಅಡ್ವೈಸ್ ಇಲ್ಲದ ಈ ಒಂದು ಕ್ಯಾಪ್ಸಲನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಮತ್ತು ಒಂದು ಏನದು ಡೋಸೇಜ್ ಇರುತ್ತಲ್ಲ ಆ ಒಂದು ಪೇಷಂಟ್ ಕಂಡೀಷನ್ ಮೇಲೆ ಮತ್ತು ಆ ಒಂದು ಯಾವ ರೀತಿ ಬಾಡಿ ಏನಾಗುತ್ತೆ, ಮೆಡಿಸಿನ್ ರಿಯಾಕ್ಟ್ ಮಾಡುತ್ತೆ, ಮೆಡಿಸಿನ್ ಏನಾಗುತ್ತೆ ರೆಸ್ಪಾಂಡ್ ಮಾಡುತ್ತಲ್ಲ ಅದ್ರ ಮೇಲೆ ಈ ಒಂದು ಕ್ಯಾಪ್ಸಲನ್ನು ಬರೆದು ಕೊಡ್ತಾರೆ. ಅದ್ರ ಜೊತೆಗೆ ಈ ಒಂದು ಕ್ಯಾಪ್ಸಲನ್ನು ಯಾವುದೇ ರೀತಿ ನೀವು ಲಾಂಗ್ ಟರ್ಮ್ ಅಂದರೆ ಜಾಸ್ತಿ ಇದನ್ನು ಯೂಸ್ ಮಾಡೋ ಹಾಗಿಲ್ಲ. ಇನ್ ಜನರಲ್ ಆಗಿ ಹೇಳಿದ್ರೆ ಈ ಒಂದು ಕ್ಯಾಪ್ಸಲನ್ನು ಯಾವ ರೀತಿ ತೆಗೆದುಕೊಳ್ಳಿಕ್ಕೆ ಹೇಳ್ತಾರಪ್ಪ ಅಂತಂದ್ರೆ ಖಾಲಿ ಹೊಟ್ಟೆಲೆ ಬೆಳಗ್ಗೆ ಒಂದು 15 ದಿನ ಅಥವಾ 1 ತಿಂಗಳ ಮಟ್ಟಿಗೆ ಈ ಒಂದು ಕ್ಯಾಪ್ಸಲನ್ನು ಏನು ಮಾಡ್ತಾರೆ ನಿಮಗೆ ತೆಗೆದುಕೊಳ್ಳಿಕ್ಕೆ ಈ ಒಂದು ಕ್ಯಾಪ್ಸಲನ್ನು ಹೇಳ್ತಾರೆ ಖಾಲಿ ಹೊಟ್ಟೆಲೆ, ಅಥವಾ ಬೆಳಗ್ಗೆ ಒಂದು ರಾತ್ರಿ ಒಂದು ಸಹ ಈ ಒಂದು ಕ್ಯಾಪ್ಸಲನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ ಡಾಕ್ಟ್ರು. ಮತ್ತು ಈ ಒಂದು ಕ್ಯಾಪ್ಸಲನ್ನು ತೆಗೆದುಕೊಳ್ಳುವಾಗ ಏನೆಲ್ಲ ಒಂದು ಸೇಫ್ಟಿ ಅಡ್ವೈಸನ್ನು ನೋಡ್ಬೇಕಂತ ಹೇಳೋದಾದ್ರೆ ಸೇಫ್ಟಿ ಅಡ್ವೈಸ್ ಬಂದುಬಿಟ್ಟು ನಿಮಗೆ
ಸೈಡ್ ಎಫೆಕ್ಟ್ ಈಗಾಗಲೇ ನಾನು ಸೈಡ್ ಎಫೆಕ್ಟ್ ಬಗ್ಗೆ ಹೇಳಿದ್ದೀನಿಲ್ಲ. ಸೈಡ್ ಎಫೆಕ್ಟ್ ಏನೋ ಜಾಸ್ತಿ ಆಗ್ತಾ ಇತ್ತು ಅಂದರೆ ಡಾಕ್ಟ್ರಿಗೆ ನೀವು ಕನ್ಸಲ್ಟನ್ನು ಮಾಡಬೇಕಾಗತ್ತೆ. ಇನ್ ಕೇಸ್ ಈ ಒಂದು ಮೆಡಿಷನ್ನ ಏನಾದರೂ ನಿಮಗೆ ಅಲರ್ಜಿ ಕಂಡೀಷನ್ ಇತ್ತಂದ್ರೆ ಸಹ ಆ ಒಂದು ಏನೋ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಾವು ನೋಡಿ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಏನಾದರೂ ಲಿವರ್ ಕಿಡ್ನಿ ಪ್ರಾಬ್ಲಮ್ ಇತ್ತಂದ್ರೆ ಸಹ ಏನು ಮಾಡೋಕೆ ಈ ಕ್ಯಾಪ್ಸಲನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಮತ್ತು ಅದ್ರ ಜೊತೆಗೆ ಪ್ರೆಗ್ನೆಂಟ್ ಮತ್ತು ಬ್ರೆಸ್ಟ್ ಫೀಡಿಂಗ್ ವುಮೆನ್ ಇದ್ದರೂ ಸಹ ಈ ಒಂದು ಕ್ಯಾಪ್ಸಲನ್ನು ಏನು ಮಾಡಬೇಕಪ್ಪ ಅಂದರೆ ಡಾಕ್ಟರ್ ಅಡ್ವೈಸ್ ಇಲ್ಲದ ರೆಕಮೆಂಡ್ ಇಲ್ಲದ ಈ ಒಂದು ಕ್ಯಾಪ್ಸಲನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಮತ್ತು ಈ ಒಂದು ಕ್ಯಾಪ್ಸಲನ್ನು ಮಕ್ಕಳಿಂದ ದೂರ ಇಡ್ರಿ ಅಂತ ಹೇಳ್ತಾನೆ. ಇದಷ್ಟು ಈ ಒಂದು ಸೇಫ್ಟಿ ಅಡ್ವೈಸ್ ಈ ಒಂದು ಟ್ಯಾಬ್ಲೆಟಿನ ಆಗಿರುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.